ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ವಿನುತಾ ಪರಮೇಶ್. ಎಲಾನ್ ಮಸ್ಕ್ ಅಂದ್ರೇನೆ ಹಾಗೆ. ಹಿ ಈಸ್ ಅ ಮ್ಯಾನ್ ವಿತ್ ಅ ಗ್ರೇಟ್ ಆಂಬಿಷನ್. ಊಹೆಗೂ ನಿಲುಕದ್ದು ಆತನ ಯೋಚನೆಗಳು. ಇದೀಗ ಅಂಥದೇ ಮತ್ತೊಂದು ಕನಸನ್ನ ನನಸು ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಈ ಬಾರಿ ಎಲಾನ್ ಮಸ್ಕ್ ಮನುಷ್ಯನ ತಲೆಗೆ ಕೈ ಹಾಕಿದ್ದಾರೆ. ಕನ್ಫ್ಯೂಸ್ ಆಗಬೇಡಿ, ಅಂದ್ರೆ ಮಾನವನ ತಲೆಯೊಳಗೆ ಚಿಪ್ ಸೇರಿಸೋ ಪ್ಲಾನ್ ಮಾಡಿದ್ದಾರೆ. ಎಷ್ಟೋ ಜನರಿಗೆ ಗೊತ್ತಿಲ್ಲ, ಎಲಾನ್ ಮಸ್ಕ್ ನ್ಯೂರಾಲಿಂಕ್ ಇಂಟರ್ಫೇಸ್ ಟೆಕ್ನಾಲಜಿ ಕಂಪನಿ ಅನ್ನೋ ಸಂಶೋಧನಾ ಸಂಸ್ಥೆಗೂ ಬಾಸ್ ಆಗಿದ್ದಾರೆ. ಇದೇ ಸಂಸ್ಥೆಯಲ್ಲಿ ಬ್ರೈನ್ ಚಿಪ್ ಅನ್ನೋ ತಂತ್ರಜ್ಞಾನ ಸದ್ದಿಲ್ಲದೆ ಜಗತ್ತಿನ ಮುಂದೆ ಬರೋದಕ್ಕೆ ಸಜ್ಜಾಗಿದೆ. ಮಾನವನ ಮೆದುಳಿಗೆ ಚಿಪ್ ಅಳವಡಿಸಲು ಸಂಶೋಧನೆ ನಡೆಸುತ್ತಿದ್ದು, ಪ್ರಯೋಗದ ಭಾಗವಾಗಿ ಮಾನವನ ಮೆದುಳಿಗೆ ಚಿಪ್ ಅಳವಡಿಸಿದೆ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಕಾರ್ಯನಿರ್ವಹಿಸುತ್ತೆ. ಇದೀಗ ಮಾನವನ ಮೆದುಳಿನಲ್ಲಿ ಬ್ರೈನ್ ಚಿಪ್ ಅನ್ನ ನ್ಯೂರಾಲಿಂಕ್ ಕಂಪನಿಯ ಮೂಲಕ ಮಸ್ಕ್ ಯಶಸ್ವಿಯಾಗಿ ಅಳವಡಿಸಿದ್ದಾರೆ. ಮೊದಲು ಮಂಗಗಳು ಹಾಗೂ ಹಂದಿಗಳ ಬ್ರೈನ್ಗೆ ಈ ಚಿಪ್ ಅನ್ನ ಅಳವಡಿಸಿ ಪರೀಕ್ಷೆ ಮಾಡಲಾಗಿತ್ತು. ಇದು ಯಶಸ್ವಿಯೂ ಆಗಿತ್ತು. ಇದಾದ ಬಳಿಕ ಈಗ ಹ್ಯೂಮನ್ ಟ್ರಯಲ್ ನಡೆಸಲಾಗ್ತಿದೆ. ಮಾನವನ ಮೆದುಳಿನಲ್ಲಿ ಬ್ರೈನ್ ಚಿಪ್ ಅಳವಡಿಸಲಾಗಿದ್ದು, ಪ್ರಯೋಗಕ್ಕೆ ಒಳಗಾದ ವ್ಯಕ್ತಿ ಉತ್ತಮವಾಗಿ ಸ್ಪಂದಿಸುತ್ತಿದ್ದಾರೆ ಅಂತ ಖುದ್ದು ಎಲಾನ್ ಮಸ್ಕ್ ಟ್ವೀಟ್ ಮಾಡಿ ತಿಳಿಸಿದ್ದಾರೆ. ಇನ್ನು ಮಾನವನ ಮೆದುಳಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಚಿಪ್ ಅಳವಡಿಸಿ ಪ್ರಯೋಗ ಮಾಡ್ತಿರೋದು ಪ್ರಪಂಚದಲ್ಲಿ ಇದೇ ಮೊದಲು. ಇನ್ನು ಈ ಬ್ರೈನ್ ಚಿಪ್ ಅಳವಡಿಸೋದ್ರಿಂದ ಸಾಕಷ್ಟು ಲಾಭ ಇದೆ ಅನ್ನೋದು ಸಂಸ್ಥೆಯ ಅಭಿಪ್ರಾಯ. ಮಾನವನ ಮೆದುಳಿನ ಕಾರ್ಯವನ್ನ ತಿಳಿದುಕೊಳ್ಳೋದ್ರ ಜೊತೆಗೆ ಅದನ್ನ ರೆಕಾರ್ಡ್ ಕೂಡ ಮಾಡೋ ಸಾಮರ್ಥ್ಯ ಹೊಂದಿದೆ. ಉದಾಹರಣೆಗೆ, ಪ್ಯಾರಾಲಿಸಿಸ್ ಆಗಿರೋ ಜನರಿಗೆ ಕಮ್ಯುನಿಕೇಷನ್ಗೆ ಇದರಿಂದ ನೆರವಾಗಲಿದೆ. ನಮ್ಮ ಕೈಬೆರಳುಗಳಿಂದ ಎಷ್ಟು ವೇಗವಾಗಿ ಮೊಬೈಲ್ ಬಳಕೆ ಮಾಡಬಹುದೋ ಅದಕ್ಕಿಂತ ವೇಗವಾಗಿ ನಮ್ಮ ಮೆದುಳು ರೀಡ್ ಮಾಡುವಂತೆ ಈ ಚಿಪ್ ಮಾಡಲಿದೆ. ಸದ್ಯ ಈ ಚಿಪ್ ಬ್ರೈನ್ ಮೂಲಕ ಸ್ಮಾರ್ಟ್ ಫೋನ್, ಕಂಪ್ಯೂಟರ್ಗಳನ್ನು ಕಂಟ್ರೋಲ್ ಮಾಡಬಹುದಾಗಿದೆ. ಮುಂದಿನ ದಿನಗಳಲ್ಲಿ ಚಿಪ್ ವ್ಯಾಪ್ತಿ ಇನ್ನಷ್ಟು ವಿಸ್ತರಿಸೋದು ಟೆಕ್ ಲೋಕದ ಕನಸುಗಾರನ ಕನಸಾಗಿದೆ. ಇನ್ನು ಇದನ್ನ ಬಳಕೆ ಮಾಡಬೇಕಾದ್ರೆ ಆದಷ್ಟು ಕೇರ್ಫುಲ್ ಇರಬೇಕು ಅಂತ ಖುದ್ದು ಮಸ್ಕ್ ಎಚ್ಚರಿಸಿದ್ದಾರೆ. ಇಂಥ ಎಚ್ಚರಿಕೆಗೆ ಕಾರಣ ಆ ಚಿಪ್ನ ಸಾಮರ್ಥ್ಯ ಮತ್ತು ಸ್ಪೆಷಾಲಿಟಿ. ಇದು ತುಂಬಾ ತೆಳುವಾದ ಚಿಪ್ ಆಗಿದ್ದು, ಬ್ರೈನ್ ಒಳಗೆ ಸುಲಭವಾಗಿ ಇಂಪ್ಲಾಂಟ್ ಮಾಡಬಹುದು. ಇದು ಸಾಕಷ್ಟು ತೆಳುವಾದ ವೈರ್ಗಳನ್ನು ಹೊಂದಿರುತ್ತೆ. ಈ ವೈರ್ಗಳು ಮಾನವನ ಕೂದಲಿಗಿಂತ 20 ಪಟ್ಟು ಚಿಕ್ಕದಾಗಿರುತ್ತೆ. ಇದೇ ವೈರ್ಗಳು ಮಾನವನ ಬ್ರೈನ್ ನ ಸತತವಾಗಿ ಟ್ರ್ಯಾಕ್ ಮಾಡೋದಕ್ಕೆ ನೆರವಾಗೋದು. ಅಲ್ಲದೆ ಮಾನವನ ಮೆದುಳಿನಿಂದ ಸಂಗ್ರಹಿಸಿದ ಮಾಹಿತಿಗಳನ್ನ ಅಥವಾ ಡಾಟಾಗಳನ್ನ ಚಿಪ್ ಕಂಪ್ಯೂಟರ್ಗೆ ಕಳುಹಿಸುತ್ತೆ. ಇದು ಇನ್ನಷ್ಟು ಸಂಶೋಧನೆಗೂ ನೆರವಾಗಲಿದೆ. ಇನ್ನು ಮಸ್ಕ್ರ ಸಂಸ್ಥೆಯ ಪ್ರಕಾರ ಈ ಟೆಕ್ನಾಲಜಿಯಿಂದ ಪ್ಯಾರಾಲಿಸಿಸ್, ಕುರುಡುತನ, ನೆನಪಿನ ಶಕ್ತಿ ಕಳೆದುಕೊಳ್ಳುವಂತಹ ಸಮಸ್ಯೆಗಳನ್ನ ಗುಣಪಡಿಸಬಹುದಂತೆ. ಮಷಿನ್ ಜೊತೆ ಮಾನವರು ಸಂವಹನ ಕಲ್ಪಿಸೋ ಸೂಪರ್ ವಿಷನ್ ಇದು ಅನ್ನೋದು ಸಂಸ್ಥೆಯ ವಿಶ್ವಾಸದ ಮಾತು. ಇನ್ನು ಈ ಚಿಪ್ ಅನ್ನ ಯಾವುದೇ ಸಮಸ್ಯೆ ಇಲ್ಲದೆ ಸುಲಭವಾಗಿ ಅಳವಡಿಸಬಹುದು ಹಾಗೂ ಸೇಫ್ ಆಗಿ ತೆಗೆಯಬಹುದಂತೆ. ಆದ್ರೆ ಇದರ ಮಾರಾಟಕ್ಕೆ ಇನ್ನೂ ಅನುಮತಿ ಸಿಕ್ಕಿಲ್ಲ. ಸರ್ಕಾರದ ಗ್ರೀನ್ ಸಿಗ್ನಲ್ಗೋಸ್ಕರ ಕಾಯ್ತಿರೋದಾಗಿ ಹೇಳಿರೋ ಮಸ್ಕ್, ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಕ್ರಾಂತಿಗೆ ಕಾರಣವಾಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಒಟ್ಟಿನಲ್ಲಿ ಟೆಕ್ನಾಲಜಿ ಲೋಕದ ಕನಸುಗಾರನ ಕಣ್ಣಲ್ಲೀಗ ಮನುಷ್ಯರ ಮೆದುಳಿಗೆ ಚಿಪ್ ಅಳವಡಿಸಿದ್ದು ಹೊಸ ಕ್ರಾಂತಿಗೆ ಸಜ್ಜಾಗಿದ್ದಾರೆ. ಅದನ್ನ ಜಗತ್ತಿಗೆ ಪರಿಚಯಿಸೋದಕ್ಕೆ ಉತ್ಸುಕರಾಗಿಯೂ ಇದ್ದಾರೆ. ಟೆಕ್ ದಿಗ್ಗಜನ ಆಲೋಚನೆಗಳು ವಿಶ್ವವನ್ನ ಅಚ್ಚರಿಗೊಳಿಸ್ತಿರೋದು ಸುಳ್ಳಲ್ಲ. ಸೊ ಮಸ್ಕ್ ಮಂಡೆಯಲ್ಲಿ ಇನ್ನು ಏನೆಲ್ಲ ಐಡಿಯಾಗಳಿದೆಯೋ, ಜಗತ್ತು ಇನ್ನು ಏನೇನು ಆವಿಷ್ಕಾರಗಳನ್ನ ನೋಡಲಿದೆಯೋ, ಲೆಟ್ಸ್ ವೇಟ್ ಅಂಡ್ ವಾಚ್. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.